ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದಾರೆ? ಇವತ್ತು ನಾವು ಹೋಗ್ತಾ ಇದ್ದೀವಿ ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದರ್ಶನಕ್ಕೆ. ಇವತ್ತು ನೆನ್ನೆ ಆಲ್ರೆಡಿ ನಾವು ಒಂದು ರೂಮಲ್ಲಿ ನೆನ್ನೆ ಸ್ಟೇ ಇದ್ದು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಇವಾಗ ಬೆಳಿಗ್ಗೆ 7:45 ಸಮಯ ಆಗಿದೆ. ಎಲ್ಲರೂ ಫ್ರೆಶ್ ಅಪ್ ಆಗಿ ಈಗ ಜ್ಯೋತಿರ್ಲಿಂಗ ಯಾತ್ರೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಉಜ್ಜಯಿನಿ ಮಹಾಕಾಳೇಶ್ವರ ನನ್ನ ದರ್ಶನ ಮಾಡಲಿಕ್ಕೆ ಸಿಂಧೆ ನೋಡ್ತಾ ಇದ್ರೆ ಆಲ್ರೆಡಿ ನಮ್ಮ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ಒಟ್ಟು 7 ಜನ ಬಂದಿರುವಂಥದ್ದು ನಾವು ಈ ಜ್ಯೋತಿರ್ಲಿಂಗಕ್ಕೆ. ಇನ್ನೂ ಬಹಳಷ್ಟು ಇಲ್ಲಿ ಪ್ಲೇಸಸ್ ನೋಡೋದಿದೆ. ಉಜ್ಜಯಿನಿ ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಸಹ ನೋಡ್ತಾ ಇದ್ದೀವಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದೂ ನಾನು ಕವರ್ ಮಾಡ್ತಾ ಇದ್ದೀನಿ. ದರ್ಶನಕ್ಕೆ ಹೆಂಗೆ ಹೋಗಬೇಕು ಮತ್ತು ಹೆಂಗೆ ಬರಬೇಕು, ವಿಡಿಯೋ ಮೊದಲಿಂದ ವಿಡಿಯೋ ಕೊನೆ ತನಕ ನೋಡಿ. ಪ್ರತಿ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ಕವರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಬೆಂಗಳೂರಿನಿಂದ ಉಜ್ಜಯಿನಿಗೆ ಹೇಗೆ ಸೇರ್ಕೊಂಡ್ವಿ, ಯಾವ ಟ್ರೈನಲ್ಲಿ ಬಂದ್ವಿ, ಉಜ್ಜಯಿನಿಗೆ ನಾವು ಹೆಂಗೆ ಬಂದ್ವಿ ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಇನ್ನು ಮಹಾಕಾಳೇಶ್ವರನ ದರ್ಶನಕ್ಕೆ ಹೋಗೋಕ್ಕೆ ನಮಗೆ ಉಚಿತ ದರ್ಶನ ಇದೆ ಮತ್ತು ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಸಹ ನಮಗೆ ಅವಕಾಶ ಇದೆ. ಇನ್ನು ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಟಿಕೆಟ್ ದರ ಬಂದು 250 ರೂಪಾಯಿ. ನಾವು ಆನ್ಲೈನಲ್ಲಿ ಸಹ ಬುಕ್ ಮಾಡ್ಬೋದು ಅಥವಾ ಆಫ್ಲೈನಲ್ಲಿ ಸಹ ತೊಗೋಬೋದು. ನಾವು ಆನ್ಲೈನಲ್ಲೇ ಮುಂಚೆನೇ ಬುಕ್ ಮಾಡಿದ್ವಿ, ಯಾಕೆಂದರೆ ನಾವು ತುಂಬ ಜನ ಇದ್ವಿ. ಸೊ ಹಾಗಾಗಿ ಅಲ್ಲಿ ನಿಂತು ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಳ್ಳುವಂತಹ ಕಷ್ಟ ಬೇಡ ಅಂತ ಸೊ ಆನ್ಲೈನಲ್ಲಿ ನಾವು ಬುಕ್ ಮಾಡಿದ್ವಿ. ಸೊ ನೆನ್ಪಿಡಲಿ, ನೀವು 1 ತಿಂಗಳ ಮುಂಚೆ ನೀವು ಬುಕ್ ಮಾಡಬೇಕಾಗತ್ತೆ. ನಾನು ಹೆಂಗೆ ಬುಕ್ ಮಾಡಬೇಕು ಅಂತ ವಿಡಿಯೋ ಕೊನೆ ನಾನು ಹೇಳ್ತೀನಿ, ಮತ್ತು ಯಾವ ವೆಬ್ಸೈಟಲ್ಲಿ ಬುಕ್ ಮಾಡಬೇಕು ಅಂತಲೂ ಸಹ ಹೇಳ್ಕೊಡ್ತೀನಿ. ಇನ್ನು ಮಹಾಕಾಳೇಶ್ವರ ದರ್ಶನಕ್ಕೆ ಹೋಗೋಕ್ಕೂ ಮುಂಚೆ ಹಣೆ ಮೇಲೆ ಮಹಾಕಾಳೇಶ್ವರ ಅಂತ ಬರ್ಸ್ಕೊಂಡು ಹೋಗೋದು ಇಲ್ಲಿನ ಪ್ರತೀತಿ. ಇನ್ನು ನೋಡ್ತಾ ಇದ್ರೆ, ಈಗ ನಾವು ಉಜ್ಜಯಿನ್ಗೆ ಹೋಗಿದ್ದು ನಾವು ಶನಿವಾರ. ಸೊ ಹಾಗಾಗಿ ಬಹಳಷ್ಟು ಜನ ಇದ್ದಾರೆ. ಈಗ ನೋಡ್ತಾ ಇದ್ರೆ ಲೆಫ್ಟ್ ಸೈಡ್ಗೆ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗುವಂತಹ ಲೈನ್ ಇದೆ. ಇದೇ ಜಾಗದಲ್ಲಿ ನಮಗೆ ಆಫ್ಲೈನ್ ಟಿಕೆಟ್ ಸಹ ಕೊಡ್ತಾರೆ, ನಾವು ಇಲ್ಲಿ ಸಹ ತೊಗೋಬೋದು. ಇನ್ನು ಇಂಚೂರು ಮುಂದೆ ಹೋಗಿ ಸ್ವಲ್ಪ ಲೆಫ್ಟ್ ತೊಗೊಂಡ್ರೆ ಅಲ್ಲಿ ನಮಗೆ ಉಚಿತ ದರ್ಶನಕ್ಕೆ ಹೋಗುವಂತಹ ದಾರಿ ಸಿಗುತ್ತೆ. ಸೊ ನಾವಿಲ್ಲಿ ಆಲ್ರೆಡಿ ಆನ್ಲೈನಲ್ಲಿ 250 ರೂಪೀಸ್ ಆದಂಥ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ತೊಗೊಂಡಿದ್ವಿ. ಸೊ ಹಾಗಾಗಿ ನಾವು ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಸೊ ನಾವು ತಂದಂಥ ಟಿಕೆಟ್ ತೋರಿಸಿ ನಮ್ಮನ್ನ ಒಳಗೆ ಬಿಟ್ಟರು. ನೀವೀಗೇನು ನೋಡ್ತಾ ಇದ್ರೆ ಇದೇ ಕೌಂಟ್ರಲ್ಲಿ 250 ರೂಪೀಸ್ ಆದಂತಹ ಟಿಕೆಟ್ ತೊಗೋಬೋದು. ನಾವು ಬೆಳಗ್ಗೆ ದರ್ಶನಕ್ಕೆ ಹೋಗಿದ್ದು ಸುಮಾರು 7:45-8 ಗಂಟೆ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಜನ ಅಷ್ಟೇ ಇದ್ದರು. ಇನ್ನು ಈಗ ನೋಡ್ತಾ ಇದ್ರೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗುವಂಥ ದಾರಿ. ಸೊ ಹಾಗಾಗಿ ಜನ ತುಂಬಾ ಕಮ್ಮಿ ಇದ್ದಾರೆ, ಆದರೆ ಫ್ರೀ ಎಂಟ್ರಿ ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ನಾವು ಫ್ರೀ ಎಂಟ್ರಿ ದರ್ಶನಕ್ಕೆ ಹೋಗಲಿಲ್ಲ. ಇನ್ನೇನು ಕೆಲವೇ ನಿಮಿಷದಲ್ಲಿ ಗರ್ಭಗುಡಿ ಹತ್ರ ಹೋಗ್ತಾ ಇದ್ದೀವಿ. ಈಗ ಉಜ್ಜಯಿನಿ ಮಹಾಕಾಳೇಶ್ವರ ದರ್ಶನ ಮುಗೀತು. ಈಗ ನೋಡ್ತಾ ಇದ್ದೀವಿ ನಾವು ಗರ್ಭಗುಡಿಲಿ ಒಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾಯಿಂದ ಆಚೆ ಕಡೆ ಟಿ ವಿಲಿ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಗರ್ಭಗುಡಿ ಇರುವಂಥ ದೇವರು ಕ್ಲೀನಾಗಿ ಕಾಣಲಿಲ್ಲ ಅಂತ ಹೇಳಿದರೆ ನಾವು ಆಚೆ ಇರುವಂಥ ಟಿ ವಿಯಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಿರುವಂಥ ದೃಶ್ಯಗಳಿಗೆ ನೋಡ್ತಾ ಇದ್ದೀವಿ. ಇನ್ನು ಈಗ ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡಿ ಹೊರಗೆ ಬರ್ತಾ ಇದ್ದೀವಿ. ನೋಡ್ತಾ ಇದ್ರೆ ಹೊರಗೆ ಬರ್ತಾನೆ ನಮಗೆ ಮೊದಲನೇದಾಗಿ ಸಿಗೋದು ಓಂಕಾರೇಶ್ವರ ಮಂದಿರ. ಮತ್ತು ಇಲ್ಲೂ ಸಹ ಒಂದು ಓಂಕಾರೇಶ್ವರ ಮಂದಿರ ಇದೆ. ಮತ್ತು ಮುಖ್ಯವಾಗಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇರೋದು ಇಂಡೋರಲ್ಲಿ ಓಂಕಾರೇಶ್ವರ ದೇವಸ್ಥಾನ ಇದೆ. ಬಟ್ ಇಲ್ಲೂ ಸಹ ಉಜ್ಜಯಿನಲ್ಲಿ ಸಹ ಒಂದು ಓಂಕಾರೇಶ್ವರ ದೇವಸ್ಥಾನ ಇದೆ.
ಇನ್ನು ನಾವು ಉಜ್ಜಯಿನ್ ಮಹಾಕಾಳೇಶ್ವರಕ್ಕೆ ಹೋಗಿದ್ದು ಶನಿವಾರ ಆದ್ರಿಂದ ನೋಡ್ತಾ ಇದ್ದೀರಾ ಬಹಳಷ್ಟು ಜನ ಇದ್ದಾರೆ ಓಂಕಾರೇಶ್ವರಲ್ಲಿ. ಯೂಶಲಿ ಶನಿವಾರ ಮತ್ತು ಭಾನುವಾರ ರಜೆ ದಿನ ಇರೋದ್ರಿಂದ ಬಹಳಷ್ಟು ಜನ ಓಂಕಾರೇಶ್ವರ್ಗೆ ಮತ್ತು ಇನ್ನಿತರ ದೇವಸ್ಥಾನಕ್ಕೆ ಬಹಳಷ್ಟು ಜನ ವಿಸಿಟ್ ಮಾಡ್ತಾರೆ. ಇನ್ನು ಈಗ ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ, ನಾವು ಆ್ಯಕ್ಚುಲಿ ಇವಾಗ ದರ್ಶನ ಮಾಡಿ ಮುಗಿಸಿ ಬಂದಿದ್ದು ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಅದಾದಮೇಲೆ ನಾವು ನೋಡ್ತಾ ಇದ್ದೀವಿ ಮೇಲ್ಗಡೆ ಶ್ರೀ ಓಂಕಾರೇಶ್ವರ ಮಂದಿರ ಅಂತ ಇದೆ. ಇನ್ನು ಅದಾದಮೇಲೆ ಮೇಲೆ ನೋಡ್ತಾ ಇದ್ದೀವಿ ನಾವು ಶ್ರೀ ನಾಗಚಂದ್ರೇಶ್ವರ ಮಂದಿರ ಇದೆ. ನಾಗಚಂದ್ರೇಶ್ವರ ಮಂದಿರಕ್ಕೆ ಹೋಗಬೇಕು ಅಂದರೆ ನಾಗಪಂಚಮಿ ಯಾವತ್ತು ಬೀಳುತ್ತೆ ಆ ದಿವಸ ಮಾತ್ರ ಆ ದೇವಸ್ಥಾನ ಓಪನ್ ಮಾಡುವಂಥದ್ದು. ಈಗ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದರ್ಶನ ಆಯಿತು, ಈಗ ಬನ್ನಿ ಓಂಕಾರೇಶ್ವರ ದರ್ಶನ ಮಾಡೋಣ. ಇನ್ನು ಓಂಕಾರೇಶ್ವರ ದರ್ಶನ ಆದ ನಂತರ ಆಚೆ ಬರ್ತಾ ನೋಡ್ಬೋದು ಶ್ರೀ ಗಾಯತ್ರಿ ಮಾತಾ ಮಂದಿರ ನಮಗೆ ದರ್ಶನ ಕೊಡ್ತಾರೆ. ಇನ್ನು ದರ್ಶನ ಮುಗಿಸಿ ಮುಂದೆ ಬಂದರೆ ಹಾಗೆ ನೋಡ್ಬೋದು ಶ್ರೀ ಭದ್ರಕಾಳಿ ಮಂದಿರ ನಮಗೆ ದರ್ಶನ ಕೊಡ್ತಾರೆ. ಇನ್ನು ಉಜ್ಜಯಿನಲ್ಲಿ ದರ್ಶನ ಆದ ನಂತರ ನೋಡ್ಬೋದು ಪ್ರಸಾದಗಳಿರುತ್ತೆ. ಪ್ರಸಾದ 100 ರೂಪಾಯಿನ ಸ್ಟಾರ್ಟ್ ಆಗುತ್ತೆ, 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಈ ರೀತಿ ಇರುತ್ತೆ. ನಾವು ಯಾವ್ದು ಬೇಕಾದರೂ ಆಯ್ಕೆ ಮಾಡ್ಬೋದು. ಇನ್ನು ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನದ ಒಳಗಡೆ ನಮಗೆ ಮೆಡಿಕಲ್ ಫೆಸಿಲಿಟಿ ಸಹ ನಮಗೆ ಉಚಿತವಾಗಿ ನೀಡ್ತಾರೆ. ಇನ್ನು ನಾವು ಹೋಗಿದ್ದ ದಿವಸ ಉಜ್ಜಯಿನಲ್ಲಿ ತುಂಬ ಮಳೆ ಸಹ ಆಗ್ತಾ ಇತ್ತು. ಈಗ ನಾವು ಉಜ್ಜಯಿನಿಂದ ನಾವು ದರ್ಶನ ಮುಗಿಸಿ ಪ್ರಸಾದಗಳು ತೊಗೊಂಡು ಹೊರಗೆ ಬರ್ತಾ ಇದ್ದೀವಿ. ಮತ್ತು ಈಗ ಇಲ್ಲಿ ಬೋರ್ಡ್ ಸಹ ನೋಡ್ತಾ ಇದ್ದೀರಾ, ನಿರ್ಗಮ್ ದ್ವಾರ್ಸ್ ಅಂತ ಸಹ ಹಾಕಿದ್ದಾರೆ. ಇನ್ನು ಚೂರು ಮುಂದೆ ಹೋದರೆ ನಮಗೆ ಉಜ್ಜಯಿನಲ್ಲಿ ಉಚಿತವಾಗಿ ಅನ್ನದಾಸೋಹ ಸಹ ಮಾಡ್ತಾರೆ. ಅನ್ನದಾಸೋಹಕ್ಕೆ ಸ್ಪೆಸಿಫಿಕ್ ಟೈಮಿಂಗ್ ಇರುತ್ತೆ, ಸೊ ಆ ಟೈಮಿಂಗಲ್ಲಿ ಮಾತ್ರ ಹೋಗಬೇಕು. ಇನ್ನು ಉಜ್ಜಯಿನಲ್ಲಿ ಊಟ ಮಾಡಬೇಕು ಅಂದರೆ ಟೋಕನ್ಸ್ ಕೊಡ್ತಾರೆ. ಟೋಕನ್ಸ್ ತೊಗೊಳ್ಳುವಂಥ ಸ್ಥಳ ಇದೇನೆ. ಇಲ್ಲಿ ಟೈಮಿಂಗ್ ಸಹ ನೋಡ್ತಾ ಇದ್ದೀರಾ, ಟೈಮಿಂಗ್ ಸಹ ಹಾಕಿದ್ದಾರೆ. ಇನ್ನು ಹಾಗೆ ಮುಂದೆ ಮುಂದೆ ನೋಡ್ತಾ ಇದ್ದೀರಾ ಉಜ್ಜಯಿನ್ ಮಹಾಕಾಳೇಶ್ವರ್ ಕಾರಿಡಾರ್ ಅನ್ನುವಂತಹ ಒಂದು ಜಾಗ ಮಾಡಿದ್ದಾರೆ. ಬಹಳ ಅದ್ಭುತವಾಗಿರುವಂತಹ ಜಾಗ. ಈ ಒಂದು ಜಾಗನ ನಾವು ಸಾಯಂಕಾಲ ಹೊತ್ತು ನೋಡಬೇಕು, ಆಗ ಲೈಟಿಂಗ್ಸಿಂದ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಹಾಗೆ ನಾವು ಹೊರಗೆ ಬಂದರೆ ನೋಡ್ತಾ ಇದ್ದೀರಾ ಶ್ರೀ ಬಡ ಗಣೇಶ್ ಮಂದಿರ ಅನ್ನುವಂತಹ ಒಂದು ಪ್ರಸಿದ್ಧಿಯಾದ ಗಣೇಶನ ದೇವಸ್ಥಾನ ಸಹ ಇದೆ. ಇನ್ನು ಈಗ ಬೆಳಗ್ಗೆ ಸಮಯ 11 ಗಂಟೆ ಅಷ್ಟೇ ಆಗಿತ್ತು, ಆದರೆ ಉಜ್ಜಯಿನಲ್ಲಿ ಊಟ ಹಾಕೋದು 12 ಗಂಟೆಯಿಂದ. ಸೊ ಹಾಗಾಗಿ ನಮಗೆ ಹೊಟ್ಟೆ ಹಸುವು ತುಂಬಾ ಆಗ್ತಾ ಇತ್ತು. ಸೊ ಈಗ ನಾವು ಹೋಟ್ಲಿಗೆ ಬಂದಿದ್ದೀವಿ, ಹೋಟ್ಲ್ ಊಟ ಮಾಡಿ ನಮ್ಮ ಮುಂದಿನ ಪ್ರಯಾಣ ಮುಂದುವರಿಸ್ತೀವಿ. ಬೆಂಗಳೂರಿಂದ ಬಂದಾಗಿಂದ 2 ದಿನ ಆಗಿತ್ತು. ಈಗ ರೋಟಿ ತಿಂತಾ ಇದ್ದೀವಿ, ರೋಟಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಹೆಂಗಿದೆ ಬ್ರೋ ಟೇಸ್ಟು? ಟೇಸ್ಟ್ ಪರವಾಗಿಲ್ಲ ಬ್ರೋ. ಅನ್ನ ನೋಡಿ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. 3 ಡೇಸ್ ಆಗಿತ್ತು ಫ್ರೆಂಡ್ಸ್. ಬೆಂಗಳೂರಿಗಿಂತ ಇನ್ನೊಂದು ಆ ಥರ ಊಟ ಇದು ಸಿಗೋದೇ ಇಲ್ಲ ಅನ್ಕೊಳ್ರಿ. ಮಸ್ತಾಗಿದೆ. ಇನ್ನು ಹಾಗೆ ಮುಂದೆ ಬಂದರೆ ನೋಡ್ಬೋದು ಸಾಕಷ್ಟು ಅಂಗಡಿಗಳಿದೆ ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಮತ್ತು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಒಳ್ಳೆ ಮಾಡಿಸಿದ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಇದಾದಮೇಲೆ ಉಜ್ಜಯಿನ್ ಮಹಾಕಾಳೇಶ್ವರ ದೇವಸ್ಥಾನ ಸುತ್ತಮುತ್ತಲು ಇನ್ನೂ ಭಾಳಷ್ಟು ಪ್ಲೇಸಸ್ಗಳಿದೆ. ಅದು ಪ್ಯಾಕೇಜ್ ರೂಪದಲ್ಲಿ ಕಟ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 100 ರೂಪಾಯಿ ಕೊಟ್ಟರೆ
ಆಟೋಲಿ ಅವರೇ ಕರ್ಕೊಂಡೋಗಿ ಉಜ್ಜಯಿನಿ ಸುತ್ತಮುತ್ತ ಇರುವಂತಹ ಎಲ್ಲ ಪ್ರಸಿದ್ಧವಾದಂತಹ ದೇವಸ್ಥಾನಗಳನ್ನ ತೋರಿಸ್ಕೊಂಡ್ಬರ್ತಾರೆ. ಸೊ ಅದು ಸಹ ನಾವು ಮಾಡಿದ್ವಿ. ಇದು ಈಗ ನೋಡ್ತಾ ಇದ್ರೆ ಇದು ಎರಡನೇ ದಿವಸ ನಾವು ಬೆಳಿಗ್ಗೆ 3 ಗಂಟೆಗೆ ಎದ್ದು ನಾವು ಮತ್ತೆ ಮಹಾಕಾಳೇಶ್ವರ ದರ್ಶನ ಮಾಡೋಕ್ಕೆ ಸಹ ಹೋಗ್ತಾ ಇದ್ದೀವಿ. ಮತ್ತು ಮುಖ್ಯವಾಗಿ ನೆನಪಿರಲಿ, ನೀವು ಬೆಳಿಗ್ಗೆನೇ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು 3 ಗಂಟೆಯಿಂದ 3:30 ಒಳಗೆ ಹೋಗಿ, ಇಲ್ಲಾಂದರೆ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ. ಆಮೇಲೆ 1 ಅವರ್ ತೆಗಿಯೋದಿಲ್ಲ. ಈಗ ನೋಡ್ತಾ ಇದ್ದೀರಾ ಬೆಳಗ್ಗೆ ಟೈಮ್ 3:30 ಆಗಿದೆ. ನೋಡ್ತಾ ಇದ್ದೀರಾ ಬಹಳಷ್ಟು ಜನ ಇದ್ದಾರೆ. ಮತ್ತು ಈಗ ನಾವು ಹೋಗ್ತಾ ಇರೋದು ಉಚಿತ ದರ್ಶನಕ್ಕೆ. ನೋಡ್ಬೋದು ಬೆಳಿಗ್ಗೆನೇ ಇಷ್ಟು ಜನ ಇದ್ದಾರೆ ಅಂತ. ಯಾಕೆ ಅಂದರೆ ಇದೇ ಸಮಯದಲ್ಲಿ ಮಹಾಕಾಳೇಶ್ವರನಿಗೆ ಭಸ್ಮ ಆರತಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸಹ ನಾವು ನೋಡ್ಬೋದು ಅಂತ. ಹಾಗಾದರೆ ನೀವು ಅನ್ಕೋಬೋದು ಈ ಟೈಮ್ಗೆ ಹೋದರೆ ಭಸ್ಮ ಆರತಿ ನೋಡ್ಬೋದಾ ಅಂತ. ನೋಡ್ಬೋದು, ಆದರೆ ದೇವ್ರ ಮುಂದೆ ಕೂರಿಸೋದಿಲ್ಲ. ಆದರೆ ಭಸ್ಮ ಆರತಿ ಟಿಕೆಟ್ ತೊಗೊಂಡಿದ್ರೆ ನಾವು ದೇವರ ಮುಂದೆ ಕೂತ್ಕೋಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡ್ತಾ ಇದ್ದೀವಿ. ಮತ್ತು ನೋಡ್ತಾ ಇದ್ದೀರಾ ದೇವಸ್ಥಾನ ಒಳಗಡೆ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಸ್ವಚ್ಛವಾಗಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಮತ್ತು ಅಷ್ಟೇ ಅಲ್ಲದೆ ನೋಡ್ಬೋದು, ದೇವಸ್ಥಾನದ ಒಳಗಡೆ ಹೋಗ್ತಾ ನೋಡ್ಬೋದು ನಾವು ಶೌಚಾಲಯ ಸಹ ಒಳಗಡೆ ಮೇಂಟೈನ್ ಮಾಡಿದ್ದಾರೆ. ಈಗ ನೀವು ಟಿ ವಿಲಿ ಲೈವ್ ಟೆಲಿಕಾಸ್ಟ್ ನೋಡ್ತಾ ಇದ್ದೀರಾ. ದೇವ್ರಿಗೆ ಭಸ್ಮ ಆರತಿ ಮಾಡಲಿಕ್ಕೆ ಸಕಲ ತಯಾರಿಗಳು ನಡೀತಾ ಇದೆ. ಮತ್ತು ಈಗ ಟೈಮ್ ಸಹ ನೋಡ್ತಾ ಇದ್ದೀರಾ ನೋಡಿ, 4 ಗಂಟೆ 15 ನಿಮಿಷ ಆಗಿದೆ. ಸೊ ನಾವೇನಾದರೂ ಭಸ್ಮ ಆರತಿ ಟಿಕೆಟ್ ನಾವು 3 ತಿಂಗಳು ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ರೆ ದೇವರ ಮುಂದೆ ಕೂತ್ಕೊಂಡು ನಾವು ಭಸ್ಮ ಆರತಿ ಫುಲ್ ನೋಡ್ಬೋದು. ಅಷ್ಟೇ ಹೇಳ್ತೀರಾ, ಭಸ್ಮ ಆರತಿ ಆದಮೇಲೆ ದೇವರಿಗೆ ಅಲಂಕಾರ ಸಹ ಮಾಡ್ತಾರೆ, ಅಭಿಷೇಕ ಸಹ ಮಾಡ್ತಾರೆ, ಅದು ಸಹ ನೋಡ್ಬೋದು. ಆದರೆ ನಾವು ಫ್ರೀ ದರ್ಶನಕ್ಕೆ ಹೋದಾಗ ಆಗುತ್ತೆ ನೋಡೋಕ್ಕಾಗಲ್ಲ. ಜಸ್ಟ್ ನಾವು ಲೆಫ್ಟ್ ಸೈಡ್ ಹೋಗಿ ರೈಟ್ ಸೈಡ್ ದರ್ಶನ ಮಾಡ್ಕೊಂಡು ಬಂದ್ಬಿಡ್ಬೇಕಾಗುತ್ತೆ. ಸೊ ಕೇವಲ 1 ನಿಮಿಷ ಅಷ್ಟೇ ನಾವು ಒಳಗಿರ್ತೀವಿ, ನಾವು ಮತ್ತೆ ಹೊರಗೆ ಬಂದುಬಿಡ್ತೀವಿ. ಮತ್ತು ಭಸ್ಮ ಆರತಿಗೆ ಆಫ್ಲೈನ್ ಟಿಕೆಟ್ ಸಹ ಸಿಗುತ್ತೆ. ಆಫ್ಲೈನ್ ಟಿಕೆಟ್ಗೆ ನಾವು 1 ದಿವಸ ಮುಂಚೆನೇ ಹೋಗಿ ಫಾರ್ಮ್ ಫಿಲ್ ಮಾಡಬೇಕು. ಆ ಫಾರ್ಮ್ ಹೇಗೆ ಅಂದರೆ ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಆಗುತ್ತೆ. ಸೊ ಆಗ ಮಾತ್ರ ನಾವು ಆಫ್ಲೈನಲ್ಲಿ ತೊಗೊಳಕ್ಕಾಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲೇ ತೊಗೋಬೇಕಾಗುತ್ತೆ. ಸೊ ನಾನು ರೆಕಮೆಂಡ್ ಮಾಡ್ತೀನಿ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗಿ. ಈಗ ನೋಡ್ತಾ ಇದ್ದೀರಾ ಭಸ್ಮ ಆರತಿ ಶುರುವಾಗೇ ಹೋಯಿತು. ಇದ ನಂತರ ಮತ್ತೆ ದೇವರಿಗೆ ಅಭಿಷೇಕ ಇರುತ್ತೆ, ಅದಾದ್ಮೇಲೆ ಮತ್ತೆ ದೇವರಿಗೆ ಅಲಂಕಾರವನ್ನು ಮಾಡ್ತಾರೆ. ಸೊ ಈಗ ನಾವು ಲೈವ್ ಟೆಲಿಕಾಸ್ಟಲ್ಲಿ ನೋಡ್ತಾ ಇದ್ದೀವಿ ದೇವರಿಗೆ ಭಸ್ಮ ಆರತಿ ಮಾಡ್ತಾ ಇರೋದನ್ನ. ಮತ್ತು ಈಗ ಟೈಮ್ ನೋಡ್ತಾ ಇದ್ದರೆ 4 ಗಂಟೆ 25 ನಿಮಿಷ ಆಗಿದೆ. ಈ ಸಮಯಕ್ಕೆ ನಾವು ದೇವಸ್ಥಾನದ ಒಳಗಡೆ ಇರಲೇಬೇಕು. ಯಾಕಂದರೆ ನೋಡ್ತಾ ಇದ್ದೀರಾ ಈ ಟೈಮ್ ಆದಮೇಲೆ ಗೇಟ್ಸು ನೋಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಇನ್ನು ನೀವು ಮತ್ತೆ 1 ಗಂಟೆಗಳ ಕಾಲ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಮತ್ತೆ ದರ್ಶನಕ್ಕೆ ಮತ್ತೆ ನಿಮ್ಮನ್ನು ಬಿಡ್ತಾರೆ. ಮತ್ತು ಈಗ ನೋಡ್ತಾ ಇದ್ದಾರೆ ಭಸ್ಮ ಆರತಿ ಆಯಿತು, ಈಗ ದೇವರಿಗೆ ಅಭಿಷೇಕನೂ ಆಯಿತು, ಈಗ ದೇವರಿಗೆ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಈಗ ಬನ್ನಿ ಗರ್ಭಾಲಯದ ಒಳಗೆ ಹೋಗೋಣ. ಸೊ ನೋಡಿದ್ರಲ್ಲ ಮಹಾಕಾಳೇಶ್ವರ ದರ್ಶನ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಈಗ ಮಹಾಕಾಳೇಶ್ವರ ಸ್ಪೆಷಲ್ ಎಂಟ್ರಿ ದರ್ಶನ ಮತ್ತು ಭಸ್ಮ ಆರತಿ ಹೇಗೆ ಬುಕ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಗೂಗಲಲ್ಲಿ www.srimahakaleshwar.com ಅಂತ ಟೈಪ್ ಮಾಡಿ ನಮಗೆ ಮೊದಲನೇ ಲಿಂಕ್ ಸಿಗುತ್ತೆ. ಸೊ ನೋಡ್ತಾ ಇದ್ರೆ ಈ ಲಿಂಕ್ ಓಪನ್ ಮಾಡಿದ ತಕ್ಷಣ ನಮಗೆ ಕಾಣುತ್ತೆ ಭಸ್ಮ ಆರತಿ ಶೀಘ್ರ ದರ್ಶನ್ ಮತ್ತು ಭಸ್ಮ ಆರತಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತ. ಈಗ ನಾವು ಫಸ್ಟು ಶೀಘ್ರ ದರ್ಶನ್ಗೆ ಹೋಗೋಣ. ಶೀಘ್ರ ದರ್ಶನ್ ಅಂತ ಹೇಳಿದ್ರೆ 250 ರೂಪೀಸ್ ಟಿಕೆಟು. ಸೊ ನಾವು ಸಹ ಇದೇ ಬುಕ್ ಮಾಡ್ಕೊಂಡು ಹೋಗಿದ್ವಿ. ನೀವು ಈ ಟಿಕೆಟು ಕನಿಷ್ಠ 15 ದಿವಸ ಬುಕ್ ಮಾಡಬೇಕಾಗುತ್ತೆ. ಸೊ ಒಬ್ಬರಿಗೆ 250 ರೂಪಾಯಿ ಟಿಕೆಟ್ ಆಗುತ್ತೆ. ಇದು ಶೀಘ್ರ ದರ್ಶನ್ ಅಂತ ಕರೀತಾರೆ. ಇದಲ್ದಿರ ನಮಗೆ ಉಚಿತವಾಗಿ ಸಹ ದರ್ಶನ ಇರುತ್ತೆ. ಇದು ನಮ್ಗೆ ಭಸ್ಮ ಆರತಿ ಬಂದರೆ ನೋಡ್ತಾ ಇದ್ರೆ ಭಸ್ಮ ಆರತಿ ಅಡ್ವಾನ್ಸ್ ಬುಕ್ಕಿಂಗ್ ರಿಕ್ವೆಸ್ಟ್ ಇರುತ್ತೆ. ಸೊ ನಾವು ಇದಕ್ಕೆ 3 ತಿಂಗಳು ಮುಂಚೆನೇ ನಾವು ಇಲ್ಲಿ ಬಂದು ನಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಆಗ ಮಾತ್ರ ನಮಗೆ ಭಸ್ಮ ಆರತಿ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಷ್ಟೇ ಹೇಳಿದ್ರೆ ನಮಗೆ ಭಸ್ಮ ಆರತಿ ಲೆಫ್ಟ್ ಓವರ್ ಟಿಕೆಟ್ಸ್ ಅಂತ ಸಹ ಇರುತ್ತೆ. ಸೊ ಈ ಟಿಕೆಟ್ಸ್ ಸಹಜವಾಗಿ ನಮಗೆ ಸಿಗೋದಿಲ್ಲ. ನೋಡ್ತಾ ಇದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಎಂಟಿ ಇದೆ. ಸೊ 0 ರಿಮೈನಿಂಗ್ ಅಂತ ಇಲ್ಲಿರುತ್ತೆ. ಸೊ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಆನ್ಲೈನಲ್ಲೇ ಬುಕ್ ಮಾಡಬೇಕು ಟ್ರೈ ಮಾಡಿ. ಈಗ ನೋಡ್ತಾ ಇದ್ರೆ ಬೆಳಿಗ್ಗೆ ನಾವು ದರ್ಶನ ಮುಗಿಸಿ ಹೊರಗೆ ಬಂದಿದ್ದೀವಿ. ಹೊರಗೆ ಬಂದಿದ್ದಂತಹ
ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ನಾನು ಎಲ್ಲ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ನಿಮ್ಗೇನೇ ಕ್ವಶನ್ಸ್ ಇದ್ದರೂ ಸಹ ನಾವು ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ಅಥವಾ ನೀವು ನನ್ನ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಸಹ ಮೆಸೇಜ್ ಮಾಡ್ಬೋದು. ಸೊ ಅಲ್ಲೂ ಸಹ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಮತ್ತು ನಾವು ಉಜ್ಜಯಿನಿಯಲ್ಲಿ ಇರುವಂತಹ ಕಾಳಭೈರೇಶ್ವರ ಮಂದಿರ ಮತ್ತು ಇನ್ನೂ ಸಾಕಷ್ಟು ದೇವಾಲಯಗಳು ಸಹ ಹೋಗಿದ್ವಿ. ಸೊ ಅದು ಸಹ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಆದಮೇಲೆ ಮತ್ತೆ ನೆಕ್ಸ್ಟ್ ಬರುತ್ತೆ, ಅದು ನೋಡಿ. ಮತ್ತು ಈಗ ನೋಡ್ತಾ ಇದ್ದಾರೆ ದರ್ಶನ ಮುಗಿಸಿ ಹೊರಗೆ ಬಂದಿದ್ದೀವಿ. ಎಲ್ಲ ಬಾಗಿಲು ಮುಚ್ಚಿಬಿಟ್ರು. ಮತ್ತು ಇದಾಗಿ 1 ಅವರ್ ನಂತರ ಮತ್ತೆ ಎಲ್ಲರೂ ದರ್ಶನಕ್ಕೆ ಬಿಡ್ತಾರೆ. ನಿಮ್ಗೇನಾದರೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಫ್ರಮ್ ಉಜ್ಜಯಿನ್ ಮಹಾಕಾಳೇಶ್ವರ್ ಜ್ಯೋತಿರ್ಲಿಂಗ, ಉಜ್ಜಯಿನ್, ಮಧ್ಯಪ್ರದೇಶ್.